Namaste to you, TD aspirants. Today we are going to start the class about conjunctions. ಇವತ್ತು ನಾವು ಸಂಯೋಗ ಪದಗಳು ಅಥವಾ ಸಂಧಿ ಬಂಧನಗಳು ಅನ್ನೋ ಒಂದು ವಿಷಯದ ಮೇಲೆ ತರಗತಿಯನ್ನು ಮಾಡೋಣ. The definition of the conjunction is a conjunction is a word used to join words, phrases, clauses or sentences. Conjunction means joining together. ಸಂಯೋಗ ಪದ ಅಂದರೆ ಎರಡು ಅಥವಾ ಹೆಚ್ಚು ಪದಗಳು, ವಾಕ್ಯಾಂಶಗಳು ಅಥವಾ ಉಪವಾಕ್ಯಗಳನ್ನು ಸಂಪರ್ಕಿಸುವ ಪದಗಳು ಅಂತ. ಇಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ ಎಕ್ಸಾಂಪಲ್ಸ್ ಆ್ಯಂಡ್, ಬಟ್, ಆರ್, ಬಿಕಾಸ್, ಆಲ್ದೋ, ಸಿನ್ಸ್, ದೋ, ವೈಲ್, ಅನ್ಲೆಸ್, ಆ್ಯಸ್, ಸೋ ದಟ್, ವೆನ್, ವೇರ್, ಎಕ್ಸೆಟ್ರಾ. ಟೈಪ್ಸ್ ಆಫ್ ಕಂಜಕ್ಷನ್ಸ್, ಕಂಜಕ್ಷನ್ನ ವಿಧಗಳು ಅಥವಾ ಸಂಯೋಗ ಪದದ ವಿಧಗಳು ಅಂತ. Coordinating conjunctions. They join two equal parts. Words or clauses of the same kind. Examples: and, but, or, nor, for, so, et. ಕನ್ನಡದಲ್ಲಿ ಒಂದು ಅರ್ಥವನ್ನು ನೋಡೋದಾದರೆ ಸಮಾನ ಸ್ಥಾನದಲ್ಲಿರುವ ಪದಗಳು ಅಥವಾ ಉಪವಾಕ್ಯಗಳನ್ನು ಸಂಪರ್ಕಿಸುವ ಪದಗಳು ಅಂತ. ಇಲ್ಲಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ರಾಮ ಆ್ಯಂಡ್ ಸೀತಾ ವೆಂಟ್ ಟು ದ ಟೆಂಪಲ್. ರಾಮ ಮತ್ತು ಸೀತಾ ದೇವಾಲಯಕ್ಕೆ ಹೋದರು. ಹೀ ಈಸ್ ಪುವರ್ ಬಟ್ ಆನೆಸ್ಟ್. ಅವನು ಬಡವನು ಆದರೆ ಪ್ರಾಮಾಣಿಕನು. ಸಬ್ ಆರ್ಡಿನೇಟಿಂಗ್ ಕಂಜಕ್ಷನ್ಸ್. ದಿ ಜಾಯಿನ್ ಅ ಮೇನ್ ಕ್ಲಾಸ್ ವಿತ್ ಅ ಡಿಪೆಂಡೆಂಟ್ ಕ್ಲಾಸ್. ಎಕ್ಸಾಂಪಲ್ಸ್: ಬಿಕಾಸ್, ಆಲ್ದೋ, ಸಿನ್ಸ್, ಇಫ್, ಅನ್ಲೆಸ್, ದೋ, ವೈಲ್, after, before, when, until. These all are the subordinating conjunctions. ಇದರ ಒಂದು ಕನ್ನಡದ ಅರ್ಥವನ್ನು ನೋಡೋದಾದರೆ ಮುಖ್ಯ ಉಪವಾಕ್ಯವನ್ನು ಅವಲಂಬಿತ ಉಪವಾಕ್ಯಕ್ಕೆ ಸಂಪರ್ಕಿಸುವ ಪದಗಳು ಅಂತ. ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಐ ಡಿಡ್ ನಾಟ್ ಗೋ ಬಿಕಾಸ್ ಇಟ್ ವಾಸ್ ರೈನಿಂಗ್. ಮಳೆ ಬರುತ್ತಿದ್ದರಿಂದ ನಾನು ಹೋಗಲಿಲ್ಲ. ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಸಕ್ಸೀಡ್. ನೀವು ಪರಿಶ್ರಮಿಸಿದರೆ ನೀವು ಯಶಸ್ವಿಯಾಗುತ್ತೀರಿ. ಕೋರಿಲೇಟಿವ್ ಕಂಜಕ್ಷನ್. ಕೋರಿಲೇಟಿವ್ ಕಂಜಕ್ಷನ್ಸ್ ಅಂದರೆ ದೇ ಆರ್ ಯೂಸ್ಡ್ ಇನ್ ಪೇರ್ಸ್. ಎಕ್ಸಾಂಪಲ್ಸ್: ಈದರ್ ಆರ್ ನೆದರ್, ನಾರ್, ಬೋತ್ ಆ್ಯಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ. ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ಕೋರಿಲೇಟಿವ್ ಕಂಜಕ್ಷನ್ಸ್ ಅಂತ ಕರಿತೀವಿ. ಜೋಡಿಯಾಗಿ ಬರುವ ಸಂಧಿ ಬಂಧನಗಳು ಅಥವಾ ಸಂಯೋಗ ಪದಗಳು ಅಂತ. ಉದಾಹರಣೆಗೆ ಈದರ್ ಯು ಸ್ಟಡಿ ಆರ್ ಯು ಫೇಲ್. ನೀವು ಓದಿ ಅಥವಾ ವಿಫಲವಾಗಿರಿ. ಬೋತ್ ರಾಜು ಆ್ಯಂಡ್ ರವಿ ಆರ್ ಇಂಟೆಲಿಜೆಂಟ್. ರಾಜು ಮತ್ತು ರವಿ ಇಬ್ಬರೂ ಬುದ್ಧಿವಂತರಾಗಿದ್ದಾರೆ. ಕ್ವಿಕ್ ಸಮರಿಯನ್ನು ನೋಡೋಣ ಇವತ್ತಿನ ಒಂದು ಕಂಜಕ್ಷನ್ ಬಗ್ಗೆ. ಟೈಪ್, ಎಕ್ಸಾಂಪಲ್ ಆ್ಯಂಡ್ ಕನ್ನಡ ಮೀನಿಂಗ್. ಕೋಆರ್ಡಿನೇಟಿಂಗ್ ಆ್ಯಂಡ್, ಬಟ್, ಆರ್ ಸಮಾನ ಪದಗಳನ್ನು ಇದು ಸಂಪರ್ಕಿಸುತ್ತದೆ. ಸಬ್ಆರ್ಡಿನೇಟಿಂಗ್ ಅಂದರೆ ಬಿಕಾಸ್, ಇಫ್, ಆಲ್ದೋ ಇವು ಮುಖ್ಯ ಉಪವಾಕ್ಯಕ್ಕೆ ಅವಲಂಬಿತ ಉಪವಾಕ್ಯವನ್ನು ಸೇರಿಸುತ್ತದೆ. ಇನ್ನು ಕೋರಿಲೇಟಿವ್ ಕಂಜಕ್ಷನ್ ಅಂದರೆ ಈದರ್, ಆರ್, ಬೋತ್ ಆ್ಯಂಡ್ ಜೋಡಿಯಾಗಿ ಬರ್ತಕ್ಕಂಥವು. ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ನೋಡೋಣ. ಚೂಸ್ ದ ಕರೆಕ್ಟ್ ಕಂಜಕ್ಷನ್. ಹಿ ಈಸ್ ರಿಚ್ ಡ್ಯಾಶ್ ಹಿ ಈಸ್ ಅನ್ಹ್ಯಾಪಿ. He is rich but he is unhappy. ಇಲ್ಲಿ ನೀವು ಆಪ್ಷನ್ಸ್ಗಳನ್ನು ನೋಡಿ ನೀವೇ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಓಕೆ. ಐ ಡಿಂಟ್ ಗೋ ಔಟ್ ಡ್ಯಾಶ್ ಇಟ್ ವಾಸ್ ರೈನಿಂಗ್. ಏನು ಬರ್ಬೋದು ಹೇಳಿ? ಎ, ಸೊ, ಬಿ, ಬಟ್, ಸಿ, ಬಿಕಾಸ್. ಐ ಡಿಂಟ್ ಗೋ ಔಟ್ ಬಿಕಾಸ್ ಇಟ್ ವಾಸ್ ರೈನಿಂಗ್. ಈಗ ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಯು ಕ್ಯಾನ್ ಹ್ಯಾವ್ ಡ್ಯಾಶ್ ಟೀ ಡ್ಯಾಶ್ ಕಾಫಿ. ಇಲ್ಲಿ ಏನು ಕೇಳ್ಬೋದು? ಈದರ್, ಆರ್, ಬೋತ್, ಬಟ್, ಬಿಕಾಸ್ ಆ್ಯಂಡ್. ಯು ಕ್ಯಾನ್ ಹ್ಯಾವ್ ಈದರ್ ಟೀ ಆರ್ ಕಾಫಿ ಅಂತ ನಾವು ಕೇಳ್ಬೋದು. ನೆಕ್ಸ್ಟು ಶಿ ಸ್ಟಡಿಡ್ ಹಾರ್ಡ್ ಡ್ಯಾಶ್ ಶಿ ವಾಂಟೆಡ್ ಟು ಪಾಸ್. ಏನಿರ್ಬೋದು? She studied hard dash she wanted to pass because she wanted to pass.
5th ಕ್ವೆಶ್ಚನ್ ನೋಡೋದ. ಇಲ್ಲಿ ಡ್ಯಾಶ್ ಹಿ ಈಸ್ ಟಾಲ್, ಹಿ ಕೆನಾಟ್ ರೀಚ್ ದ ಬ್ರಾಂಚ್. ಆಲ್ದೋ ಹಿ ಈಸ್ ಟಾಲ್, ಹಿ ಕೆನಾಟ್ ರೀಚ್ ದ ಬ್ರಾಂಚ್. ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನು ಅಲ್ಲಿ ಹಾಕಿ ನೋಡಬೇಕು. ಅದಕ್ಕೆ ಯಾವ ಸೂಟಬಲ್ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್ ರಿಮೆಂಬರ್, ಒಂದು ಟಿಪ್ಸನ್ನು ನೋಡೋಣ. ಕಂಜಕ್ಷನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು ಅನ್ನೋದು. ಫ್ಯಾನ್ ಬಾಯ್ಸ್ ಅಂತ ಕಂಜಕ್ಷನನ್ನು ನೆನ್ಪಿಟ್ಕೋಬೇಕು ಅಂದರೆ ಎಫ್ ಅಂದರೆ ಫಾರ್, ಎ ಅಂದರೆ ಐಂಡ್, ಎನ್ ಅಂದರೆ ನಾರ್, ಬಿ ಅಂದರೆ ಬಟ್, ಓ ಅಂದರೆ ಆರ್, ವಾಯ್ ಅಂದರೆ ಎಟ್, ಎಸ್ ಅಂದರೆ ಸೊ. ಕೋಆರ್ಡಿನೇಟಿಂಗ್ ಕಂಜಕ್ಷನ್ಸನ್ನು ನೆನ್ಪಿಟ್ಕೋಬೇಕು ಅಂದರೆ ಫ್ಯಾನ್ ಬಾಯ್ಸ್ ಅಂತ ನೆನ್ಪಿಟ್ಕೋಬೇಕು. ಇಫ್ ಅ ಸೆಂಟೆನ್ಸ್ ಹ್ಯಾಸ್ ಕಾಸ್ ಆರ್ ರೀಸನ್, ಮೋಸ್ಟ್ಲಿ ಬಿಕಾಸ್, ಸಿನ್ಸ್, ಆಸ್ ಆರ್ ಯೂಸ್ಡ್. ಫಾರ್ ಕಂಡೀಷನ್ಸ್ use if, unless, provided that. Always identify the relationship between clauses before selecting the conjunction. ಅಂದರೆ ಅವು ಮಧ್ಯದಲ್ಲಿರ್ತಕ್ಕಂಥ ಸಂಬಂಧವನ್ನು ಗುರುತಿಸ್ಕೋಬೇಕು ನಾವು. ಆವಾಗ ನಾವು ಅಲ್ಲಿ ಯಾವ ಕಂಜಕ್ಷನ್ ಯೂಸ್ ಆಗುತ್ತೆ ಅಂತ ಈಸಿಯಾಗಿ ಗುರುತಿಸ್ಬೋದು. ಸೊ ಇವತ್ತಿಗೆ ಇಲ್ಲಿನ ತರಗತಿ ಮುಕ್ತಾಯ ಆಗುತ್ತೆ. ಕಂಜಕ್ಷನ್ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ನೋಡ್ತಾ ಇರಿ, ಹೀಗೆ ಸಹಕಾರ ಮಾಡ್ತಾ ಇರಿ. ಕೀಪ್ ಟ್ಯೂನಿಂಗ್ ಟು ಅವರ್ ಚಾನಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಡೂ ಲೈಕ್ ಟು ಅವರ್ content. Thank you. See you tomorrow. Till then, take care.